ಸರ್ ಕೇಳಿ ಇಲ್ಲಿ ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಬೆಲೆ ಕಡಿಮೆ ಇದ್ದಾಗ ನೀವು ಗ್ರಾಹಕರಿಗೆ ಬೆಲೆ ಕಡಿಮೆ ಮಾಡಲಿಲ್ಲ, ಬೆಲೆ ಜಾಸ್ತಿ ಇದ್ದಾಗಲೂ ಗ್ರಾಹಕರಿಗೆ ನೀವು ಬೆಲೆ ಕಡಿಮೆ ಮಾಡಲಿಲ್ಲ, ಬೆಲೆ ಕಡಿಮೆ ಇದ್ದಾಗಲೂ ನೀವು ಗ್ರಾಹಕರಿಗೆ ಬೆಲೆ ಕಡಿಮೆ ಮಾಡಲಿಲ್ಲ, ನೀವು ಯಾವುದೇ ರೀತಿಯಂಥ ಲಾಭವನ್ನು ಗ್ರಾಹಕರಿಗೆ ಕೊಡಲಿಲ್ಲ. ಇಷ್ಟು ವರ್ಷಗಳ ಕಾಲ ನೀವು ಕೊಡಲಿಲ್ಲ. ಈಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಸಬು ಬಿಟ್ಕೊಂಡು ನಾವು ಕೊಡ್ಲಿಲ್ಲ ಅಂತ ಹೇಳೋದು ಅಷ್ಟು ನೀವು ಮೇಡಮ್ ಬರೀ ಕೇಂದ್ರದ ಮೇಲೆ ಕ್ಲೈಮ್ ಮಾಡೋದು ಬೇಡ, ಇದನ್ನ ಚಾರ್ಜ್ ಎರಡೂ ಮಾಡ್ತಾರೆ. ನಾವು 23 ರೂಪಾಯಿವರೆಗೂ ಸಹ ನಮ್ದು ಸುಂಕ ಇತ್ತು, ಇವ್ರದ್ದು 30 ರೂಪಾಯಿ ರಾಜ್ಯದವರು ಮಾಡಿದ್ರು. ಎಲ್ಲ ರಾಜ್ಯಗಳನ್ನೂ ಸಹ ನಾವು ಕೇಳಬೇಕು, ಯಾಕೆ ನೀವು ಗ್ರಾಹಕರು ಕೊಡಿ, ನೀವು ಯಾಕೆ ಅಷ್ಟೊಂದು ಚಾರ್ಜ್ ಮಾಡ್ತೀರಾ ಅಂತ ಹೇಳಿ ನಾವು ರಾಜ್ಯದವ್ರನ್ನ ಕೇಳಬೇಕು. ಬರೀ ಕೇಂದ್ರದವ್ರು ಮಾತ್ರ ತಗೊಳ್ಳೋದಲ್ಲ, ಎರಡೂ ಚಾರ್ಜ್ ಮಾಡ್ತಾರೆ, ಇಬ್ರು ಚಾರ್ಜ್ ಮಾಡ್ತೀರಿ. ನಾಗೇಂದ್ರ ಅವರೇ, ಈಗ ಪ್ರಶ್ನೆ ಇರೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಯುದ್ಧ. ಮತ್ತು ನಾವು ಪೆಟ್ರೋಲ್ ಅಥವಾ ಡೀಸೆಲ್ ತೈಲವನ್ನು ನಾವು ಖರೀದಿ ಮಾಡೋದು ಡಾಲರ್ ಬೆಲೆಯಲ್ಲೇ. ಹಾಗೆ ನೋಡಿದ್ರೆ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದಿದೆ, ಅಲ್ಲೂ ನಾವು ಎಕ್ಸ್ಟ್ರಾ. ಆಮೇಲೆ ಯಾವುದೇ ರೀತಿಯಾದಂಥ ಸಬ್ಸಿಡಿ ಇಲ್ಲ ಪೆಟ್ರೋಲ್ ಡೀಸೆಲ್ಗೆ, ಅದನ್ನು ಕೂಡ ಸರ್ಕಾರ ಭರಿಸಬೇಕು. ಇದರ ಮಧ್ಯೆ ನೀವು ಬೆಲೆ ಹೆಚ್ಚಳದ ಬಗ್ಗೆ ಮಾತಾಡಲೂಬಾರ್ದು ಅಂತ ನಾವು ಜನ ಬಯಸ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಗ್ಯಾಸ್ದು ಅಭಾವ ಸೃಷ್ಟಿಯಾದಾಗ 60 ರೂಪಾಯಿ ಜಾಸ್ತಿ ಮಾಡಿದ್ರು ಕೇಂದ್ರ ಸರ್ಕಾರ. ಗ್ಯಾಸ್ ಅಭಾವ ಇದೆ, ಪಾಪ ಜನರು ಪರದಾಡ್ತಾರೆ ಅಂತ ಏನು ಸುಮ್ಮನೆ ಇರಲಿಲ್ಲ, 60 ರೂಪಾಯಿ ಜಾಸ್ತಿ ಮಾಡಿದ್ರು. ತಮಗೇನು ಅನಿಸುತ್ತೆ, ಜಾಸ್ತಿ ಮಾಡಬೇಕಾ ಮಾಡಬಾರ್ದಾ? ಮೇಡಮ್, ಒಂದು ಮಾತು ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇದು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ಜನಸಾಮಾನ್ಯರಿಗೆ ಇದರಿಂದ ಹೊಡೆತ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರಿಗೆ ಉಳ್ಳವರು ಏನು ಬೇಕಾದರೂ ಮಾಡ್ತಾರೆ, 100 ರೂಪಾಯಿ 1000 ರೂಪಾಯಿ ಜಾಸ್ತಿ ಮಾಡೋದು ತಗೊಳ್ತಕ್ಕಂಥ ಶಕ್ತಿ ಇರುತ್ತೆ. ನಾನು ಜನಗಳ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಇದೊಂದು ಸರ್ಕಲ್ ತಜ್ಞರು ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ಇದೊಂದು ಚೈನ್ ಲಿಂಕ್ ಇದ್ದಂಗೆ ಅಂತಕ್ಕಂಥದ್ದು. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆದರೆ ಚೈನ್ ಲಿಂಕ್ ಇದ್ದಂಗೆ ಆಟೋಮೆಟಿಕ್ಕಾಗಿ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗ್ತದೆ. ರೈತರಿಗೆ ಟ್ರ್ಯಾಕ್ಟ್ರು, ಡೀಸೆಲ್ ಮೋಟ್ರುಗಳು ಇದಾಗುತ್ತೆ. ಕಾರ್ಖಾನೆಗಳಲ್ಲಿ ಮೋಟ್ರುಗಳು ಉಪಯೋಗಿಸೋದ್ರಿಂದ ಇದು ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ, ದಿನಬಳಕೆ ವಸ್ತುಗಳು ಜಾಸ್ತಿ ಆಗ್ತದೆ. ವಿಶೇಷವಾಗಿ ಟ್ಯಾಕ್ಸಿ ಬಸ್ಗಳಂತೂ ಇವತ್ತು ನಮ್ಮ ಪರಿಸ್ಥಿತಿ, ನಾನು ಕೂಡ ಟ್ಯಾಕ್ಸಿ ಲೈನಲ್ಲಿದ್ದೀನಿ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ ಕೇಳೋರು ದಿಕ್ಕಿಲ್ಲ. ಇವತ್ತು ಬಿಸಿಲಿನ ತಾಪಕ್ಕೆ 4 ಜನ ಏರ್ಪೋರ್ಟಲ್ಲಿ ಡ್ರೈವರ್ಗಳು ಸತ್ತಿದ್ದಾರೆ, ಬಿಸಿಲು ತಡೆಯೋಕ್ಕಾಗ್ದೇ. ಪ್ರತಿಯೊಂದರಲ್ಲೂ ಒಂದೇ ಭಾಗಕ್ಕೆ ಹೊಡಿತಾ ಇರೋದ್ರಿಂದ ಇಲ್ಲಿ ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಕೇಂದ್ರ ರಾಜ್ಯ ಅಂತಕ್ಕಂಥ ಪ್ರಶ್ನೆ ಬರಬಾರ್ದು. ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದಾದರೆ, ತಾವು ಹಳೆ ಡಿಬೇಟಲ್ಲಿ ನೀವು ಉತ್ತಮವಾದ ಸಬ್ಜೆಕ್ಟನ್ನು ತೆಗೆದಿದ್ದೀರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನೋಡಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಸರ್ 2 ರೂಪಾಯಿ ಜಾಸ್ತಿ ಆಗಿದೆ, 3 ದಿವಸದ ಒಳಗಡೆ 2 ರೂಪಾಯಿ ಜಾಸ್ತಿ ಆಗಿದೆ ಪ್ರೈವೇಟಲ್ಲಿ. ಒಂದು ನಿಮಿಷ ಅಲ್ಲಿ ನಾನು ಮುಂಚೆ ಇಲ್ಲ, ಮೊನ್ನೆ 2 ದಿವಸದಿಂದ 21, 22 2 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. 1 ಪೈಸೆ ಜಾಸ್ತಿ ಆದರೂ ಕೂಡ ಸಾವಿರಾರು ಕೋಟಿ ರೂಪಾಯಿ ವ್ಯತ್ಯಾಸ ಬರ್ತಕ್ಕಂಥ ಈ ಒಂದು ವಿಚಾರದಲ್ಲಿ ಇವತ್ತಿರ್ತಕ್ಕಂಥ ಬೆಲೆಗಳಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಯಾವ ರೀತಿ ಬದುಕಬೇಕು, ಜೀವನ ಮಾಡಬೇಕು, ಪ್ರತಿಯೊಬ್ಬರ ಹತ್ರ ಜಗಳ ಆಡಬೇಕು, ದಿನನಿತ್ಯ ಬಳಕೆ ವಸ್ತುಗಳ ಹತ್ರ ಜಗಳ ಆಡಬೇಕು, ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಜಗಳ ಆಡಬೇಕು. ಟ್ರಾನ್ಸ್ಪೋರ್ಟು ನಿಮಗೆ 2 ದಿನ ಉಡಿಸ್ಕೊಳ್ಳೋಕ್ಕಾಗದಿರೋಂಥ ಹಣ್ಣು, ತರಕಾರಿ, ಹೂವು ಇವೆಲ್ಲ ಕೂಡ ಏನಾದರೂ ನಾವು 1 ದಿನ ಲೇಟ್ ಆಯಿತು ಅಂದರೆ ಟೋಟಲ್ ಇದನ್ನೇ ಬಿಸಾಕಬೇಕಾಗುತ್ತೆ. ಇಂಥ ಪರಿಸ್ಥಿತಿಗಳಿರೋದ್ರಿಂದ ಇಲ್ಲಿ ರಾಜಕಾರಣ ಮಾಡೋದಕ್ಕಿಂತನೂ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಒಡಂಬಡಿಕೆ ಇರಬೇಕು ಅಂತಕ್ಕಂಥದ್ದು ಒಂದಾದರೆ, ಎರಡನೇದು ಕೇವಲ ದೂಷಣೆ ಮಾಡ್ತಕ್ಕಂಥದ್ದಲ್ಲ. ನಾನು ಕಳೆದ ಬಾರಿ ಇದೇ ವಿಚಾರ ತಾವು ಮಾತಾಡಿದಂಥ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗಗಳನ್ನ ನಾವು ಹುಡುಕಬೇಕಾಗುತ್ತೆ. ಯಾಕೆ ಅಂತಂದರೆ ಇವತ್ತು ಈ ಯುದ್ಧ ಒಂದು ರೀತಿ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ನಮ್ಮ ದೇಶದಲ್ಲಿ 80% ತೈಲ ಎಲ್ಲಿಂದ, ಕಚ್ಚಾ ತೈಲ ಎಲ್ಲಿಂದ ಬರುತ್ತೆ, ನಮ್ಮ ದೇಶ ಯಾವ ರೀತಿ ಕಚ್ಚಾ ತೈಲದ ಮೇಲೆ ಆಧಾರ ಪಟ್ಟಿದ್ದೀವಿ ಅಂತಕ್ಕಂಥ ಜನಸಾಮಾನ್ಯರಿಗೆ ಗೊತ್ತಾಗಿರ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ. ಅವ್ರಿಗೂ ಕೂಡ ಒಂದು ಅರಿವು ಮೂಡ್ತಾ ಇದೆ. ಪರ್ಯಾಯ ಮಾರ್ಗಗಳನ್ನ ನಾವಾಗಲೇ ನಾನು ಕಳೆದ ಬಾರಿ ಕೂಡ ಹೇಳಿದೆ, ಎಥನಾಲ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಅಥವಾ ಈ ಇಜ್ಜಲು ಸ್ಟವ್ಗಳಾಗಿರ್ಬೋದು, ಸೌದೆ ಒಲೆಗಳಾಗಿರ್ಬೋದು. ಯಾಕೆಂತಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ, ಸಿಟಿ ಒಳಗಡೆ ಯಾವ ಸೌದೆ ಒಲೆಗಳನ್ನ ಉಪಯೋಗಿಸೋಕ್ಕಾಗೋದಿಲ್ಲ, ಎಲೆಕ್ಟ್ರಿಕ್ ಸ್ಟವ್ಗಳ, ಇಂಡಕ್ಷನ್ ಸ್ಟವ್ಗಳಾಗಿರ್ಬೋದು. ಈ ರೀತಿ ಕೆಲವು ಪರ್ಯಾಯ ಮಾರ್ಗಗಳನ್ನು ನಾವು ಕೂಡ ಹುಡುಕೋಬೇಕಾಗತ್ತೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಬೇರೆ ದೇಶಗಳಿಗೆ ನಾವು ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ಏನಾದರೂ ಹೋಲಿಕೆ ಮಾಡೋದಾದರೆ, ಭಾರತ ಹೆಚ್ಚು ಕಡಿಮೆ ಎಲ್ಲದಕ್ಕಿಂತ ಅತಿ ಕಡಿಮೆ ವ್ಯತ್ಯಾಸದಲ್ಲಿ ಇವತ್ತು ಜನಗಳಿಗೆ ಅನ್ಸುತ್ತೆ ಅಂದರೆ ಸರ್, ಯಾಕೆ ನಿಮ್ಗೆ ಹಂಗೆ ಅನ್ಸುತ್ತೆ ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ ಪ್ರತಿ ದೇಶಗಳು ತಮ್ಮ ಗ್ರಾಹಕರುಗಳಿಗೆ ಕಡಿಮೆ ಬೆಲೆನೇ ಕೊಟ್ಟಿವೆ. ಆದರೆ ನಮ್ಮಲ್ಲಿ ಕಡಿಮೆ ಮಾಡಿಲ್ಲ.
ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆದಾಗ ಅವರು ಗ್ರಾಹಕರಿಗೂ ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಮ್ಮಲ್ಲಿ ಏನು ಅಂತಂದ್ರೆ ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ ನಾವು ಕಡಿಮೆ ಮಾಡಲಿಲ್ಲ, ಅಷ್ಟೇ ಇತ್ತು. ಈಗ ಅಲ್ಲಿ ಜಾಸ್ತಿ ಆಗಿರೋದಕ್ಕೆ ಮತ್ತೆ ನಾವಿಲ್ಲಿ ಜಾಸ್ತಿ ಮಾಡಿದ್ರೆ ಕಂಪ್ಯಾರಿಸನ್ ಅಲ್ಲಿ ಅವ್ರು ತುಂಬಾ ಜಾಸ್ತಿ ಮಾಡಿದ್ರೆ ನಾವು ಸ್ವಲ್ಪ ಕಡಿಮೆ ಮಾಡಿದೀವಿ ಅಂತ ಅನ್ಸುತ್ತೆ. ವೆರಾಸ್ ನಮ್ದು ಮೊದಲೇ ಜಾಸ್ತಿ ಇತ್ತು, ಅವ್ರು ಮೊದಲೇ ಕಡಿಮೆ ಇತ್ತು, ನಮ್ದು ಮೊದಲೇ ಜಾಸ್ತಿ ಇತ್ತು. ಕೇಂದ್ರ ಸರ್ಕಾರದ ಪಾಲು ಯಾವಾಗಲೂ 21 ದಿಲೀಪ್, ನಾನ್ ಮಾತಾಡ್ತಾ ಇರೋದು ರಾಜ್ಯ ಮತ್ತು ಕೇಂದ್ರ ಅಲ್ಲ. ನಾವು ಪಾಲಿನ ಬಗ್ಗೆ ಒಂದ್ ನಿಮಿಷ, ನೀವು ಅದನ್ನ ಹೇಳ್ಬೇಡಿ. ನಾವು ಮಾತಾಡ್ತಿರೋದೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ ನೀವು ಅದರ ಒಂದು ಲಾಭವನ್ನ ಗ್ರಾಹಕರಿಗೆ ಕೊಡ್ಬೇಕು. ರಾಜ್ಯ ಸರ್ಕಾರನು ಪ್ರಶ್ನೆ ಮಾಡಬೇಕು. ನಿಮಿಷ ರೀ, ನೀವು ರಾಜ್ಯ ಸರ್ಕಾರ ಎಲ್ಲಿಂದ ಬರ್ತದೆ? ರಾಜ್ಯ ಸರ್ಕಾರ ಒಂದ್ ನಿಮಿಷ ಕೇಳ್ರಿ, ನೀವು ಏನೇನೋ ಮಾತಾಡ್ಬೇಡಿ ದಿಲೀಪ್. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ಹೇಳಿ ಯಾವುದೇ 1 ಲೀಟರ್ ಪೆಟ್ರೋಲ್ ಮೇಲೆ ದಿಲೀಪ್ ಒಂದ್ ನಿಮಿಷ ತಡ್ರಿ, ಅದಲ್ಲ ನಾನು ಟ್ಯಾಕ್ಸೇಷನ್ ಮಾತಾಡ್ತಾ ಇಲ್ಲ, ನಾನು ಅದನ್ನ ಮಾತಾಡ್ತಾ ಇಲ್ಲ, ಅದಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಿರೋದೇನು, ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದಾಗ ಅದರ ಲಾಭವನ್ನ ಗ್ರಾಹಕರಿಗೆ ಪಾಸ್ ಮಾಡ್ಲಿಲ್ಲ. ಕೇಳಿಸ್ಕೊಳ್ಳಿ, ಅಯ್ಯ ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಆಯ್ತು ಸರ್, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ.